ಹೌದು 23ನೇ ತಾರೀಕು ರಿಸಲ್ಟ್ ಬರುತ್ತೆ ಅದಕ್ಕಿದಕ್ಕೆ ನನಗೆ ಸಂಬಂಧ ಇಲ್ಲ. ನನಗೆ ಗೊತ್ತಿದೆ 23ನೇ ತಾರೀಕು ನಾವು 22 ಸೀಟ್ ಗೆದ್ದಿದ್ದೀವಿ. ಇದು ಸಮ್ಮಿಶ್ರ ಸರ್ಕಾರ ಬೀಳ್ತದೆ, ನಮ್ಮ ಬಿಜೆಪಿ ಸರ್ಕಾರ ಆಗ್ತದೆ, ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ತಾರೆ. ಉಪಚುನಾವಣೆ ಏನು ಹೇಳ್ಬೇಕು? ನಾನು ಅಭ್ಯರ್ಥಿ ಯಾರಂತ ಹೇಳಿ ನಾನು ಅಭಿಪ್ರಾಯ ತಗೊಂಡು ನಾನು ಜನರ ಅಭಿಪ್ರಾಯ ತಗೊಂಡು ನಿರ್ಣಯ ಮಾಡ್ತೇನೆ. ಯಡಿಯೂರಪ್ಪ ನಾನು ದಿನನೇ ಭೇಟಿ ಆಗಿದ್ದೇನೆ. ಅಲ್ಲ, ನಮ್ದು ಒಲವು ಜನರ ಒಲವು, ನಮ್ಮ ಒಲವು, ಜನರ ಪಲ್ಸ್ ತಗೊಂಡು ನಾನು ಡಿಸೈಡ್ ಮಾಡ್ತೇನೆ. ಜನ ಹೇಳ್ತಾರೆ ಈಗ ಅಲ್ಲಿ ನಮಗೆ ಗೆಲ್ಲಿಬೇಕು, ಗೆಲ್ಲುವಂಥದ್ದು ಏನದ ಅದು ವಿಚಾರ ಮಾಡಿ ನಿರ್ಣಯ ತಗೋತೀನಿ. ಇಲ್ಲಿ ನೋಡ್ರಿ, ನಾನು ಕ್ಲಿಯರ್ ಮಾಡ್ತಾ ಇದ್ದೇನೆ, ಇಲ್ಲಿ ಕುಟುಂಬ ರಾಜಕಾರಣಿ ಅಂತ ಹೇಳಿಲ್ಲ ನಾನು. ನೀವು ಬೇರೆ ಅವಕಾಶವನ್ನು ವಂಚಿತ ಮಾಡಿ ಈಗ ನಾವು ಪ್ರಿಯಾಂಕ್ ಖರ್ಗೆ ಅವರಿಗೆ ಭಾಳ ಜನರಿಗೆ ಬೈಪಾಸ್ ಮಾಡಿ ಔಟ್ ಆಫ್ ಟರ್ನ್ ಮಿನಿಸ್ಟರ್ ಕೊಟ್ಟಿದ್ದಕ್ಕೆ ನೀವು ಪವರ್ ಶೇರ್ ಮಾಡಬೇಕಂತ ಅದಕ್ಕೆ ಹೇಳ್ತಾ ಇದ್ದೀವಿ.